ಇರೋದು ಒಂದು ಟಿಕೆಟ್. ಆ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಕುಟುಂಬದ ಮಧ್ಯೆಯೇ ಕದನ ನಡೀತಾ ಇದೆ. ಏನೇ ಆಗ್ಲಿ, ಯುದ್ಧ ನಡೆದ್ರೂ ನಾವು ಟಿಕೆಟ್ ಅನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ರೇಂಜ್ಗೆ ಇದೀಗ ಕದನ ನಡೀತಾ ಇದೆ. ಮತ್ತೊಂದು ಕಡೆ ನಾಯಕರುಗಳಿಗೆ ಬಂಡಾಯದ ಭಯನೂ ಶುರುವಾಗಿದೆ. ಈಗ ಈ ಎಲ್ಲ ಬಂಡಾಯವನ್ನ ಯಾವ ರೀತಿಯಾಗಿ ಶಮನ ಮಾಡಿ ಟಿಕೆಟ್ ಅನ್ನ ಹಂಚಿಕೆ ಮಾಡ್ತಾರೆ ಅನ್ನುವಂತಹ ಕುತೂಹಲದ ರಣರೋಚಕ ಕಹಾನಿ ಇಲ್ಲಿದೆ. ಕೂಗಾಟ, ಕಿರುಚಾಟ ಒಂದೇ ಸಮನೆ ಎಲ್ಲರೂ ಸಿಡಿದೆದ್ದಿದ್ದಾರೆ. ಆಗಲ್ಲ ಅಂದ್ರೆ ಆಗಲ್ಲ, ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋ ರೀತಿ ಜಿದ್ದಿಗೆ ನಿಂತಿದ್ದಾರೆ. ಇಡೀ ಸಭೆಯಲ್ಲದೆ ಬರೀ ಗದ್ದಲ ಗಲಾಟೆ ನಡೆಯುತ್ತೆ. ಇವರೆಲ್ಲ ಹಿಂಗೆ ಆಕ್ರೋಶ ಹೊರ ಹಾಕ್ತಿರೋದು, ಸಿಡಿದು ನಿಂತಿರೋದು, ಎಲ್ಲರೂ ಕೂಗಾಡ್ತಿರೋದು ಟಿಕೆಟ್ಗಾಗಿ. ಮಗನ ಪರ SSM, ಆಪ್ತರ ಪರ ಜಮೀರ್, ನಾಯಕರಿಗೆ ತಲೆ ಬಿಸಿ. ತಾರಕಕ್ಕೇರಿದ ಕೈ ಟಿಕೆಟ್ ಫೈಟ್, ಯಾರಿಗೆ ಅವಕಾಶ? ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿದ್ದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಸಮರಕ್ಕೆ ಟೈಮು ಡೇಟು ಎಲ್ಲವೂ ಫಿಕ್ಸ್ ಆಗಿದೆ. ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಗೆಲ್ಲುವ ನಾಯಕನನ್ನ ಕಣಕ್ಕಿಳಿಸೋದೊಂದೇ ಬಾಕಿ ಇದೆ. ಆದರೆ ಆ ರೇಸ್ಗೆ ಇಳಿಯಬೇಕಿರೋ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಅಷ್ಟು ಸುಲಭವಲ್ಲ, ಅಷ್ಟು ಈಸಿಯೂ ಅಲ್ಲ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆ ಬಿಸಿ ಆಗೋಗಿದೆ. ಯಾಕಂದ್ರೆ ಯಾರಿಗೆ ಟಿಕೆಟ್ ಕೊಟ್ಟರೂ ಸಹ ಅಸಮಾಧಾನ ಸ್ಫೋಟವಾಗೋ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಅಳೆದು ತೂಗಿ ಟಿಕೆಟ್ ಹಂಚಿಕೆಗೆ ಮುಂದಾಗಿದೆ. ಕಾಂಗ್ರೆಸ್ಗಂತೂ ದಾವಣಗೆರೆ ದಕ್ಷಿಣ ಕ್ಷೇತ್ರ ತಲೆನೋವಾಗಿ ಪರಿಣಮಿಸಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪದಂಗಲ್ನಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಸಚಿವ SS ಮಲ್ಲಿಕಾರ್ಜುನ್ ಮಗ ಬಿಗಿ ಪಟ್ಟು ಹಿಡಿದಿದ್ದಾರೆ. ಮಗನ ಪರವಾಗಿ SS ಮಲ್ಲಿಕಾರ್ಜುನ್ ನಿಂತಿದ್ದಾರೆ. ಮತ್ತೊಂದ್ ಕಡೆ ನಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡಿ ಅಂತ ಅಲ್ಪಸಂಖ್ಯಾತ ಸಮುದಾಯದವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಯಾಕಂದ್ರೆ ಅಲ್ಪಸಂಖ್ಯಾತ ಮತದಾರರ ಸಂಖ್ಯೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ. ಅವರೇ ನಿರ್ಣಾಯಕ ಪಾತ್ರದಲ್ಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಯಾರನ್ನೂ ವಿರೋಧ ಮಾಡಿಕೊಳ್ಳಬಾರದು ಅಂತ ಟಿಕೆಟ್ ಹಂಚಿಕೆಗೆ ಸಭೆ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಆದರೆ MLC ಮಂಜುನಾಥ್ ಭಂಡಾರಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಭಾರೀ ಹೈಡ್ರಾಮಾವೇ ನಡೆದೋಯ್ತು. ಸಭೆಯಲ್ಲಿ ಸಚಿವ SS ಮಲ್ಲಿಕಾರ್ಜುನ್ ಹಾಗೂ ಅಬ್ದುಲ್ ಜಬ್ಬಾರ್ ಬೆಂಬಲಿಗರ ನಡುವೆ ವಾಗ್ವಾದವೇ ನಡೆಯಿತು. ಅವರು ಕೂಡ ಆಕಾಂಕ್ಷಿಗಳಾಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನಿತರರು ಕೂಡ ನಮಗೆ ಕೊಡಿ ಅನ್ನೋದು ಅವರ ಬೇಡಿಕೆ. ಮತ್ತೊಬ್ಬರು ಇವ್ರಿಗೆ ಕೊಡ್ರಿ ಅಂತಂದು ಹೇಳಿದ್ದಾರೆ. ಎಲ್ಲ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದೇ ತಾಯಿ ಮಕ್ಕಳ ಥರ ನಾವು. ಈ ಸಂದರ್ಭ ಇದು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಕಡೆಗೂ ಇದೇ ರೀತಿಯೇ ಇರುತ್ತೆ. ದಾವಣಗೆರೆ ಟಿಕೆಟ್ಗೆ SS ಮಲ್ಲಿಕಾರ್ಜುನ್ ಕಸರತ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 2008ರಿಂದ ಶಾಮನೂರು ಶಿವಶಂಕರಪ್ಪ ಆಯ್ಕೆಯಾಗ್ತಾ ಬಂದಿದ್ರು. ಸತತ 4 ಬಾರಿ ಶಾಮನೂರು ಶಿವಶಂಕರಪ್ಪ ಮಿಂಚಿದ್ರು. ಇಂತಹ ಕ್ಷೇತ್ರವನ್ನ ಬಿಟ್ಟುಕೊಡಬಾರದು, ತಮ್ಮ ಕುಟುಂಬಕ್ಕೆ ಸಿಗಬೇಕು ಅಂತ SS ಮಲ್ಲಿಕಾರ್ಜುನ್ ಸರ್ಕಸ್ ಮಾಡ್ತಿದ್ದಾರೆ. ಮಗ ಸಮರ್ಥ್ಗೆ ಟಿಕೆಟ್ ನೀಡುವಂತೆ ನೇರವಾಗಿ CM ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಸಮರ್ಥ್ನ ಪರ ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಜಮೀರ್ ಅಹಮದ್, ನಮ್ಮ ಸಮುದಾಯದವರ ಮತದಾರರು ಹೆಚ್ಚಾಗಿದ್ದಾರೆ, ಅವರಿಗೆ ಟಿಕೆಟ್ ಕೊಟ್ರೆ ಗೆಲ್ಲೋದು ಪಕ್ಕ ಅಂತಿದ್ದಾರೆ. ಇಷ್ಟೇ ಅಲ್ಲದ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಜೋರಾಗಿಯೇ ಫೈಟ್ ನಡೆಯುತ್ತಿದೆ. ಕುಟುಂಬದ ನಡುವೆಯೇ ನಾನಾ ನೀನಾ ಅನ್ನೋ ರೀತಿ ಟಿಕೆಟ್ ವಾರ್ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲಿ ಟಿಕೆಟ್ ಫೈಟ್. ಸಹೋದರನಿಗೆ ಶಾಕ್ ಕೊಟ್ಟ ಮೇಟಿ ಪುತ್ರಿ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಅಖಾಡ ಕಾವೇರ್ತಿದೆ. ಬಿಜೆಪಿ ರಣತಂತ್ರ ರೂಪಿಸ್ತಾಗಿದ್ರೆ ಕಾಂಗ್ರೆಸ್ ಆ ರಣತಂತ್ರಕ್ಕೆ ಪ್ರತಿತಂತ್ರ ಹೆಣೀತಿದೆ. ಈ ನಡುವೆ ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಿತ್ತಾಟ ನಡೆಯುತ್ತಿದೆ. ಅದು ಕೂಡ ಮೇಟಿ ಕುಟುಂಬದಲ್ಲಿ ತಿಕ್ಕಾಟ ಶುರುವಾಗಿದೆ. HY ಮೇಟಿ ಮಕ್ಕಳಾದ ಉಮೇಶ್ ಮೇಟಿ ಹಾಗೂ ಮಲ್ಲಿಕಾರ್ಜುನ್ ಮೇಟಿ ನಡುವೆ ಟಿಕೆಟ್ ಫೈಟ್ ಜೋರಾಗಿ ನಡೆಯುತ್ತಿತ್ತು. ಆದ್ರೆ ಇದೀಗ ಸಹೋದರರಿಗೆ ಮೇಟಿ ಪುತ್ರಿ ಮಹಾದೇವಿ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ನಾನು ಒಬ್ಬ ಆಕಾಂಕ್ಷಿ, ಟಿಕೆಟ್ ನನಗೇ ಬೇಕು, ನನಗೆ ಕೊಡ್ರಿ, ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ ಬರ್ತಾರ ಅಭಿಮಾನಿಗಳು ಅನ್ಕೊಂಡು ನಾನು ಮನವಿ ಮಾಡ್ಕೋತೀನಿ CM ಸಾಹೇಬ್ರಿಗೆ ಟಿಕೆಟ್ ನನಗೆ ಬೇಕು ಅಂತ. ಯಾರ್ದು ನಾವು ಹಸ್ತಕ್ಷೇಪ ನಡೆಸಲಾರ್ದ ನಾವು ಅಧಿಕಾರ ನಡೆಸ್ತೀವಿ ಅನ್ನೋದು ಭರವಸೆ ಐತಿ ನಮ್ಮ ಅಭಿಮಾನಿಗಳಿಗೆ. ಅದಕ್ಕೆ ನನಗೆ ಟಿಕೆಟ್, ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಕೊಡ್ಬೇಕಂತ ಇಟ್ಟ ಕಾಂಗ್ರೆಸ್ ಕಿತ್ತಾಟದಲ್ಲಿ ಲಾಭ ಗಳಿಸೋಕೆ ದೋಸ್ತಿಗಳು ಕಾಯ್ತಾಗಿದ್ದಾವೆ.
ಹೀಗಾಗಿ ಕ್ಷೇತ್ರ ಗೆಲ್ಲಿಸೋ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿಗೆ ನೀಡಲಾಗಿದ್ದು ಸದ್ಯ ಜಾರಕಿಹೊಳಿ ಅಹಿಂದ ಮಂತ್ರ ಜಪಿಸುತ್ತಿದ್ದಾರೆ.